ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತು ವಿಲ್ ದೆ ಕಾಲ್ ಆರ್ ಮೆಸೇಜ್ ಯು ಅಂದರೆ ನಿಮಗೆ ಅವರು ಫೋನ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಆ ಥರ ನೋಡೋಣ. ಈಗ ಆ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ 2 ಫೈಲ್ ಇದೆ, ನಂಬರ್ 1 ಮತ್ತು ನಂಬರ್ 2. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಗೆ ಯಾವ ಫೈಲ್ ಇಷ್ಟ ಆಗುತ್ತೆ ಅದನ್ನು ಆರಿಸ್ಕೊಳ್ಳಿ. ಮತ್ತು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಹಲೋ, ಫೈಲ್ ನಂಬರ್ 1. ನೀವು ಈ ಸೆಟ್ ಆಫ್ ಕಾರ್ಡ್ಸ್ ಆರಿಸ್ಕೊಂಡಿದ್ದೀರಾ. ಇದಕ್ಕೆ ಏನು ಬರುತ್ತೆ ನೋಡೋಣ. ಏನು ಕಾರ್ಡ್ಸ್ ಬರಬಹುದು? ವಿಲ್ ದೇ ಕಾಲ್ ಆರ್ ಮೆಸೇಜ್ ಯು? ನಿಮಗೆ ಅವರು ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ? ಯಾರ್ಯಾರು ತುಂಬ ದಿವಸದಿಂದ ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ನೋಡೋಣ ಏನು ಹೇಳತ್ತೆ ಟ್ಯಾರೋ ಕಾರ್ಡ್ಸ್ ಅಂತ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದನ್ನ ಯಾವಾಗ ಬೇಕಾದ್ರೂ ನೋಡಬಹುದು. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್, ಲವರ್ಸ್ ಕಾರ್ಡ್, 2 ಆಫ್ ವ್ಯಾಂಡ್ಸ್ ಮತ್ತೆ ಏಸ್ ಆಫ್ ಪೆಂಟಕಲ್ಸ್, ಜಸ್ಟಿಸ್. ವಾವ್, ಈ ತರ ಕಾರ್ಡ್ಗಳು ಬಂದಿದೆ. ಇಲ್ಲಿ ಬಾಟಮ್ ಆಫ್ ದಿ ಡಿಕ್, ಕ್ವೀನ್ ಆಫ್ ವ್ಯಾಂಡ್ಸ್. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್, ಬಾಟಮ್ ಆಫ್ ದಿ ಡಿಕ್, ಕ್ವೀನ್ ಆಫ್ ವ್ಯಾಂಡ್ಸ್. ಇದೆರಡು ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ಗೆ ಮದುವೆ ಆಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲೊಂದು ಅವರಿಬ್ಬರಿಗೂ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಆಲ್ರೆಡಿ ನಿಮ್ಮ ಪರ್ಸನ್ನು ಇಲ್ಲಿ ಮದುವೆ ಆಗಿರೋದ್ರಿಂದ ಅವರ ಲೈಫಲ್ಲಿ ಒಂದು ಪ್ರೀತಿ ಇದೆ. ಅವರು ಈಗಾಗಲೇ ಒಳ್ಳೆ ಕೆಲಸದಲ್ಲಿ ಇರಬಹುದು. ಇಲ್ಲಿ ಜಸ್ಟಿಸ್. ಆದ್ರಿಂದ ಅವರ ಲೈಫ್ಗೆ ಒಂದು ಜಸ್ಟಿಸ್ ಕೊಡಬೇಕಾಗತ್ತೆ ಅವರು. ನಿಮ್ಮ ಪರ್ಸನ್ ಇಲ್ಲಿ ಯಾರೇ ಆಗಿರಬಹುದು, ಮೇಲ್ ಆರ್ ಫಿಮೇಲ್, ಅವರು ಆಲ್ರೆಡಿ ಇಲ್ಲಿ ಮ್ಯಾರಿಡ್ ಪರ್ಸನ್ ಅನ್ನೋದನ್ನ ಹೇಳ್ತಾ ಇದೆ. ಕಿಂಗ್ ಆಫ್ ವ್ಯಾಂಡ್ಸ್ ಮತ್ತೆ ಕ್ವೀನ್ ಆಫ್ ವ್ಯಾಂಡ್ಸ್ ಎರಡು ಬಂದಿರೋದ್ರಿಂದ ಇಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಕನೆಕ್ಷನ್ ಇದೆ ಇಬ್ರಿಗೂನು. ದಿ ಲವರ್ಸ್ ಕಾರ್ಡ್ ಇರೋದ್ರಿಂದ ಅವರೊಂದು ಪ್ರೀತಿಯಿಂದ ಜೀವನ ನಡೆಸ್ತಾ ಇದ್ದಾರೆ ಆಲ್ರೆಡಿ. ಮತ್ತೆ ಅವರು ನಿಮಗೆ ಕಾಲ್ ಮಾಡಲ್ಲ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಇದಕ್ಕೆ ಮತ್ತೆ ಕಾರ್ಡ್ಸ್ ನೋಡೋಣ ಏನ್ ಹೇಳತ್ತೆ. ಇಲ್ಲಿ ನಿಮ್ಮ ಸಿಚುಯೇಷನ್ ಹೇಗಿದೆ ಅದು ನೋಡೋಣ. ನೀವು ಮುಂದೆ ಏನು ಆಕ್ಷನ್ ತಗೋಬೇಕು, ಏನ್ ಮಾಡಬೇಕು ಆ ಥರ ನೋಡೋಣ. ಇಲ್ಲಿ 6 ಆಫ್ ಸಾರ್ಡ್ಸ್ ಮತ್ತೆ ಏಸ್ ಆಫ್ ಸಾರ್ಡ್ಸ್. ನಿಮ್ಗೆ ಏನು ಹೇಳುತ್ತೆ? ದಿ ಹೆರಫೆಂಟ್ ಕಾರ್ಡ್, ಬಾಟಮ್ ಆಫ್ ದಿ ಡಿಕ್, 10 ಆಫ್ ಕಪ್ಸ್. ಇಲ್ಲಿ ನಿಮ್ಗೆ ಆ ಥರ ನೋಡಿದಾಗ ಇಲ್ಲಿ ನೀವು ಇಲ್ಲಿಂದ ಮೂವ್ ಆನ್ ಆಗೋದು ಒಳ್ಳೇದು ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಮೂವ್ ಆನ್ ಆಗಿ ನೀವು ಸ್ವಲ್ಪ ಹೀಲಿಂಗ್ಗಳಿಗೆಲ್ಲ ಮಾಡ್ಕೋಬೇಕಾಗತ್ತೆ. ನಿಮ್ಮ ಲೈಫ್ನ ನೀವಿಲ್ಲಿ ನೋಡ್ಕೋಬೇಕಾಗತ್ತೆ. ಯಾವುದೇ ನಿಮ್ಮ ಕಾಯುವಿಕೆ ಇರಬಹುದು. ನನಗೆ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಲೈಫನ್ನ ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮಗೆ ಒಂದು ಒಳ್ಳೆ ಫ್ಯಾಮಿಲಿ ಲೈಫ್ ಇದೆ. ಇಲ್ಲಿ ಪೇಜ್ ಆಫ್ ಕಪ್ಸ್, ನಿಮ್ಗೆ ಹೊಸ ಬಿಗಿನಿಂಗ್ ಇರಬಹುದು. ನಿಮ್ಮ ಲೈಫಲ್ಲಿ ಬೇರೆ ಹೊಸ ಪರ್ಸನ್ ಬರಬಹುದು. ನಿಮ್ಮ ಲೈಫಲ್ಲಿ ಇಲ್ಲೊಂದು ಹ್ಯಾಪಿ ಫ್ಯಾಮಿಲಿ ಇದೆ ನಿಮಗೆ ನಿಮ್ಮ ಲೈಫಲ್ಲಿ. ಆ ಥರನೂ ನಿಮ್ಗೆ ಇಲ್ಲಿ ಮೆಸೇಜ್ಗಳು ಬರ್ತಾ ಇದೆ. ಆದ್ರಿಂದ ಯಾವುದೇ ನಿಮ್ಮ ಆಂಗ್ಸೈಟಿ ಇರಬಹುದು, ವೆಯ್ಟ್ ಮಾಡೋದಿರಬಹುದು, ಬಿಟ್ಟು
ನಿಮ್ಮ ಮುಂದಿನ ಲೈಫನ್ನ ನೀವು ನೋಡ್ಕೋಬೇಕಾಗುತ್ತೆ ಅನ್ನೋದನ್ನ ಕಾರ್ಡ್ಸ್ ಇಲ್ಲಿ ಹೇಳ್ತಾ ಇದೆ. ಮತ್ತೆ ನಿಮ್ಗಿಲ್ಲಿ ಬಿ ಸ್ಟ್ರಾಂಗ್ ಅಂತರ ಹೇಳ್ತಾ ಇದೆ. ಪೇಜ್ ಆಫ್ ಕಪ್ಸ್, 9 ಆಫ್ ಸಾರ್ಟ್ಸ್. ಆ ಥರ ನೋಡಿದಾಗ ನಿಮ್ಮ ಭಾವನೆಗಳನ್ನೆಲ್ಲ ಕಾಯೋದಾಗ್ಲಿ, ಆಂಗ್ಸೈಟಿ ಆಗಲಿ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಬಿ ಸ್ಟ್ರಾಂಗ್ ಅಂತ ಹೇಳ್ತಾ ಇದೆ. ಯಾವುದೇ ನೆನಪುಗಳನ್ನ ನೆನಪಿಸ್ಕೊಳ್ಳದೆ ನೀವು ಮುಂದೆ ನಿಮ್ಮ ಲೈಫನ್ನ ನೋಡ್ಕೋಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪರ್ಸನ್ ಬರಬಹುದು. ಆದ್ರಿಂದ ಯಾವುದೇ ಹಳೆಯ ನೆನಪುಗಳನ್ನೆಲ್ಲ ಬಿಟ್ಟು ಒಂದು ಹೊಸ ಜೀವನದ ಕಡೆ ನೀವು ಗಮನ ಹರಿಸಿ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ನಿಮಗೆ ಏನ್ ಮೆಸೇಜ್ ಕೊಡಬಹುದು ನೋಡೋಣ. ಲೀಡರ್ಶಿಪ್, ಸೆಟ್ ಯುವರ್ ಗೋಲ್ಸ್ ಆ ಥರ ಹೇಳ್ತಾ ಇದೆ. ಗ್ರ್ಯಾಟಿಟ್ಯೂಡ್, ಬಿ ಗ್ರೇಟ್ಫುಲ್ ಫಾರ್ ಆಲ್ ಯು ಹ್ಯಾವ್. ಒನ್ ಮೋರ್, ಮೂವಿಂಗ್ ಫಾರ್ವರ್ಡ್, ಗೆಟ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ನೋಡಿದ್ರಾ? ಬಾಟಮ್ ಆಫ್ ದಿ ಡೆಕ್, ಟೇಕ್ ಅ ಲೀಪ್ ಆಫ್ ಫೇತ್. ಆದ್ರಿಂದ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನೀವು ಆಗಿದ್ರದ್ದೆಲ್ಲ ಒಳ್ಳೇದಕ್ಕೇನೆ ಆ ಥರ ನೀವು ಅನ್ಕೋಬೇಕಾಗತ್ತೆ. ಇಲ್ಲಿ ಕೆಲವು ಸರಿ ಕೆಲವರು ನಮ್ಮ ಜೀವನದಲ್ಲಿ ಬರೋದು ಬೇಡ ಅಂತ ಇರುತ್ತೆ. ಆದ್ರಿಂದ ಎಲ್ಲನೂ ಒಳ್ಳೇದಕ್ಕೆ ಆಗ್ತಾ ಇದೆ ಆ ಥರ ಅನ್ಕೊಂಡು ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗಿ ಅನ್ನೋದನ್ನ ಮೂವಿಂಗ್ ಫಾರ್ವರ್ಡ್, ಗೆಟ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಆ ಥರ ಹೇಳ್ತಾ ಇದೆ. ಆಗಿರೋದೆಲ್ಲ ಮರೆತು ಆ ಹಳೆ ನೆನಪುಗಳನ್ನೆಲ್ಲ ಬಿಟ್ಟು ಒಂದು ಹೊಸ ಜೀವನದ ಕಡೆ ಹೋಗಿ ನಿಮಗೆ ನಿಮ್ಮ ಲೈಫಲ್ಲಿ ಇನ್ನೂ ಒಳ್ಳೆ ಪರ್ಸನ್ ಬರಬಹುದು. ಆ ಥರ ನಿಮ್ಗಿಲ್ಲಿ ಕಾರ್ಡ್ಸ್ಗಳೆಲ್ಲ ಹೇಳ್ತಾ ಇದೆ. ನಾನಿಷ್ಟು ಹೇಳಿ ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನಿಮ್ಮ ಸೆಟ್ ಆಫ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ವಿಲ್ ದೇ ಕಾಲ್ ಆರ್ ಮೆಸೇಜ್ ಯು? ನಿಮಗೆ ಫೋನ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ? ನೀವು ಕಾಯ್ತಾ ಇರೋದು ಸರಿನಾ? ಆ ಥರ ನೋಡೋಣ. ಇದೊಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ದಿ ಫೂಲ್ ಕಾರ್ಡ್, ದಿ ಡೆವಿಲ್ ಕಾರ್ಡ್, 7 of swords, 6 of pentacles, 2 of swords, bottom of the deck, the Ferulate, ನಿಮಗೆ ಕಾರ್ಡ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಡೆವಿಲ್ ಕಾರ್ಡ್, ಸೆಂಟರ್ ಕಾರ್ಡ್. ಇಲ್ಲಿ ನಿಮಗೆ ಒಂದು ಹೊಸ ಬಿಗಿನಿಂಗ್ ಇದೆ ದಿ ಫೂಲ್ ಕಾರ್ಡ್ ಇರೋದ್ರಿಂದ. ಯಾವುದೇ ನಿಮ್ಮ ಭಾವನೆಗಳಿರಬಹುದು. ಇಲ್ಲಿ ನನಗೆ ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಅಥವಾ ನೀವೇನು ಅನ್ಕೋತಾ ಇದ್ದೀರಾ? ಸದ್ಯದಲ್ಲಿ ನಿಮಗೆ ಕಾಲ್ಸ್ ಆಗಲಿ, ಮೆಸೇಜ್ ಆಗಲಿ ಬರೋ ಸೂಚನೆಗಳು ಇಲ್ಲಿ ಕಾಣ್ತಾ ಇಲ್ಲ. ಈ ಡೆವಿಲ್ ಕಾರ್ಡ್ ಇರೋದ್ರಿಂದ ಅವರು ನಿಮ್ಮ ಬಗ್ಗೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇಲ್ಲ. ಅವ್ರಿಗೆ ಅವ್ರದೇ ಆದ ಕೆಲವು ಕೆಲಸಗಳಿರಬಹುದು. ಸದ್ಯದಲ್ಲಿ ಜಾಬ್ ಇಲ್ಲದೆ ಇರಬಹುದು. ಆ ಥರ ಇಲ್ಲಿ ತೋರಿಸ್ತಾ ಇದೆ. ಜಾಬ್ ಹುಡುಕೋದಾಗ್ಲಿ ಅಥವಾ ಅವ್ರ ಬಿಸ್ನೆಸ್ ಆಗಲಿ ಆ ಥರದ್ರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ ಈಗ ಸದ್ಯದಲ್ಲಿ. ಆದ್ರಿಂದ ನೀವು ಇಲ್ಲಿ ವೇಟ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ನಿಮ್ಮ ಟೈಮ್ ಕೊಡಕ್ ಆಗ್ತಾ ಇಲ್ಲ
ಆ ಥರನೂ ಇಲ್ಲಿ ಕಾರ್ಡ್ಸ್ ಬರ್ತಾ ಇದೆ. ದಿ ಫೆರಿಲಿಟ್ ಕಾರ್ಡ್ ಮತ್ತು ದಿ ಫೂಲ್ ಕಾರ್ಡ್ ಎರಡೂ ಅವರ ಜಾಬ್ ಹುಡ್ಕೋದಾಗ್ಲಿ ಅಥವಾ ಓದ್ತಾ ಇದ್ರೆ ಅವರ ಎಜುಕೇಷನ್ ಆಗಲಿ ಬಿಸ್ನೆಸ್ ಆ ಥರದ್ರಲ್ಲಿ ಅವ್ರಿಗೆ ತುಂಬ ಬ್ಯುಸಿಯಾಗಿದ್ದಾರೆ ಅನ್ನೋದನ್ನ ಹೇಳ್ತಾ ಇದೆ. ಸದ್ಯದಲ್ಲಿ ಅವ್ರಿಗೆ ಪ್ರೀತಿ ಆ ಥರ ಎಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಆ ಥರನೂ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಮನೆ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ. 6 ಆಫ್ ಪೆಂಟಕಲ್ಸ್ ಇರೋದ್ರಿಂದ ಇಲ್ಲಿ ಅವ್ರಿಗೊಂದು ಜಾಬ್ ಇಲ್ಲದೆ ಇರಬಹುದು. ಮನೆಯಲ್ಲಿ ಹಣಕಾಸಿಗೆ ಅವ್ರನ್ನ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಇಲ್ಲಿ. ಆದ್ರಿಂದ ಇನ್ನೂ ಅವ್ರಿಗೆ ಡಿಸಿಷನ್ ತಗೊಳಕ್ಕೆ ಇಲ್ಲಿ ಆಗ್ತಾ ಇಲ್ಲ, ಆ ಥರ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಆದ್ರಿಂದ ನೀವು ವೇಟ್ ಮಾಡಬಹುದಾ ಬೇಡವಾ, ನಿಮ್ಮ ಪರಿಸ್ಥಿತಿ ಹೇಗಿದೆ ಇಲ್ಲಿ ಆ ಥರನೂ ನೋಡೋಣ. ಸದ್ಯಕ್ಕೆ ಅವರು ನಿಮ್ಮನ್ನ ಒಂದು ಕಮಿಟ್ಮೆಂಟ್ ಕೊಡೋಕ್ಕಾಗ್ಲಿ, ನಿಮ್ಗೆ ಕಾಲ್ ಮಾಡೋದಾಗ್ಲಿ ಆ ಪರಿಸ್ಥಿತಿನಲ್ಲಿ ಇಲ್ಲ ಅವರು. ಇಲ್ಲಿ 3 ಆಫ್ ಪೆಂಟಕಲ್ಸ್. ನಿಮ್ಮ ಪರಿಸ್ಥಿತಿ ಹೇಗಿದೆ ನೋಡೋಣ. ನೈಟ್ ಆಫ್ ಕಪ್ಸ್, 9 ಆಫ್ ಕಪ್ಸ್, ದಿ ಚಾರಿಯಟ್ ಕಾರ್ಡ್. ಆ ಥರ ನೋಡಿದಾಗ ಇಲ್ಲಿ ನಿಮಗೆ ಏನು ಹೇಳ್ತಾ ಇದೆ ನಿಮ್ಮ ಪರಿಸ್ಥಿತಿ. ಕಿಂಗ್ ಆಫ್ ವ್ಯಾಂಡ್ಸ್. ಇಲ್ಲಿ ಮನೆಯಲ್ಲಿ ನಿಮಗೆ ಹೊಸ ಸಂಬಂಧಗಳನ್ನ ಇಲ್ಲಿ ನೋಡ್ತಾ ಇರಬಹುದು. ನಿಮ್ಗೆ ಒಳ್ಳೆ ಕಡೆ ಸಂಬಂಧ ಬರೋ ಸೂಚನೆ ಕಾಣ್ತಾ ಇದೆ. ಅವರು ಒಂದು ಒಳ್ಳೆ ಜಾಬಲ್ಲಿ ಇರಬಹುದು, ಒಳ್ಳೆ ಒಂದು ರಿಚ್ ಫ್ಯಾಮಿಲಿಯಿಂದ ಬರುವಂಥವ್ರಾಗಿರಬಹುದು. ನಿಮ್ಮನ್ನ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅನ್ನೋದನ್ನ ಹೇಳತ್ತೆ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ಕಾಲ್ ಮಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಆ ಥರ ನೆನೆಸ್ಕೊಂಡಾವಾಗ ನಿಮ್ಗೆ ಇಲ್ಲೊಂದು ಹೊಸ ಬಿಗಿನಿಂಗ್ ಇದೆ. ಮನೆಯಲ್ಲಿ ಬೇರೆ ಸಂಬಂಧಗಳನ್ನ ಇಲ್ಲಿ ನೋಡ್ತಾ ಇದ್ದಾರೆ. ಕಿಂಗ್ ಆಫ್ ವ್ಯಾಂಡ್ಸ್. ನಿಮ್ಗಿಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಕಪ್ಸ್. ಆದ್ರಿಂದ ನಿಮ್ಗೊಂದು ಇಲ್ಲಿ ಒಳ್ಳೆ ಸಂಬಂಧಗಳು ಬರ್ತಾ ಇದೆ. ಇಲ್ಲಿ ಮುಂದೆ ನೀವು ನಿಮ್ಮ ಮನೆಯವರು ಹೇಳಿದ ಪ್ರಕಾರ ನಡ್ಕೊಂಡು ಹೋದಾಗ ನಿಮ್ಗೊಂದು ಒಳ್ಳೆ ಫ್ಯಾಮಿಲಿ ಲೈಫ್ ಇದೆ. ಆ ಥರ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಬರ್ತಾ ಇದೆ ಟ್ಯಾರೋ ಕಾರ್ಡಿಂದ. ಇದಕ್ಕೆ ಮುಂದೆ ಇನ್ನೇನಾಗಬಹುದು ನೋಡೋಣ. ಏನು ಮೆಸೇಜಸ್ ಬರಬಹುದು ನಿಮಗೆ. ಆ ಥರ ನೋಡಿದಾಗ ಇಲ್ಲಿ ದಿ ಎಂಪ್ರೆಸ್ ಕಾರ್ಡ್, ದಿ ಸ್ಟಾರ್ ಕಾರ್ಡ್, ದಿ ಹ್ಯಾಂಗ್ಡ್ ಮ್ಯಾನ್, 3 ಆಫ್ ವ್ಯಾಂಡ್ಸ್. ಇಲ್ಲೊಂದು ಟರ್ನ್ ತಗೊಳುತ್ತೆ ಇಲ್ಲಿ ನಿಮ್ಮ ಲೈಫು. ನಿಮ್ಗೊಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ನೀವು ಹಳೆಯ ಆ ಸಂಬಂಧನ ನೀವು ಬಿಡ್ತೀರಾ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ನಿಮಗೆ ಮುಂದೆ ಒಳ್ಳೆ ಲೈಫ್ ಇದೆ. ನಿಮ್ಗಿಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ, ಎಂಪ್ರೆಸ್ ಕಾರ್ಡ್ ಬಂದಿದೆ. ಆದ್ರಿಂದ ನಿಮ್ಮ ಜೀವನ ಮುಂದೆ ಚೆನ್ನಾಗಿರುತ್ತೆ. ನೀವು ಡಿಸೈಡ್ ಮಾಡ್ಕೋತೀರಾ ಹಳೆಯದನ್ನ ಬಿಟ್ಟು ಹೊಸ ಜೀವನ ಕಡೆ ನೀವು ಬರ್ತೀರಾ. ನೀವು ದಿ ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ಯಾವುದೇ ಒಂದು ಹಳೆ ಪರಿಸ್ಥಿತಿ ನಿಮ್ದು ನೇತಾಡೋ ಪರಿಸ್ಥಿತಿ ಇದರಲ್ಲಿ ಇದ್ರಿ ಇಷ್ಟು ದಿವಸ, ಅದರಿಂದ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ನಿಮ್ಮ ಲೈಫನ್ನ ಚೇಂಜ್ ಮಾಡುವಂಥ ಪರ್ಸನ್ ಬರ್ತಾರೆ ಬೇಗ, ಆದಷ್ಟು ಬೇಗ ಅನ್ನೋದನ್ನದಿಲ್ಲಿ ಚಾರಿಯಟ್ ಕಾರ್ಡ್ ಹೇಳ್ತಾ ಇದೆ. ಆದ್ರಿಂದ ಮುಂದೆ ನೀವು ಖುಷಿಯಾಗಿರ್ತೀರಾ. ನಿಮ್ಗೊಂದು ಇಲ್ಲಿ ಒಳ್ಳೆ ಫ್ಯಾಮಿಲಿ ಲೈಫ್ ಇದೆ. ಆ ಥರ ಇಲ್ಲಿ ನಿಮಗೆ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನು ಮೆಸೇಜ್ ಕೊಡಬಹುದು ನೋಡೋಣ. ಮತ್ತೆ ನಿಮ್ಗಿಲ್ಲಿ ಗ್ರಾಟಿಟ್ಯೂಡ್, ಬಿ ಗ್ರೇಟ್ಫುಲ್ ಫಾರ್ ಆಲ್ ಯು ಹ್ಯಾವ್ ಆ ಥರ ಬರ್ತಾ ಇದೆ. 7 ಡೆಡ್ಲಿ ಸಿನ್ಸ್, ಲರ್ನ್ ಟು ಲೆಟ್ ಗೋ,
ಬಾಟಮ್ ಆಫ್ ದಿ ಡೆಕ್, ಗೋ ವಿತ್ ದ ಫ್ಲೋ, ಲೆಟ್ ಥಿಂಗ್ಸ್ ಹ್ಯಾಪನ್. ನಿಮಗೆ ಇಲ್ಲಿ ಫಸ್ಟ್ ಸೆಂಟರ್ ಕಾರ್ಡ್ ಡೆವಿಲ್ ಕಾರ್ಡ್ ಬಂದಿತ್ತು. ಆದ್ರಿಂದ ನಿಮ್ಮ ಆ ಹಳೆ ಪರ್ಸನ್ನು ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಅಲ್ಲಿ ಇರಬಹುದು. ಇಲ್ಲಿ ಡೆಡ್ಲಿ ಸಿನ್ಸ್ ತೋರಿಸ್ತಾ ಇದೆ, ಡಿಸ್ಟ್ರಕ್ಟಿವ್ ಟ್ರೇಟ್ಸ್. ಆದ್ರಿಂದ ಇಲ್ಲಿ ಬಿ ಗ್ರೇಟ್ಫುಲ್ ಆ ಥರ ನಿಮ್ಮ ಕಾರ್ಡ್ ಬಂದಿದೆ. ನಿಮಗೆ ಮುಂದೆ ಒಳ್ಳೆ ಲೈಫ್ ಇದೆ. ಕೆಲವು ಸರಿ ನೀವು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬ್ಕೋಬೇಕಾಗತ್ತೆ. ಬಿ ಗ್ರೇಟ್ಫುಲ್ ಫಾರ್ ಆಲ್ ಯು ಹ್ಯಾವ್. ಕೆಲವು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬರೋಕ್ಕೆ ಲಾಯಕ್ಕಿಲ್ಲ. ಆದ್ರಿಂದ ದೇವರು ನಮಗೆ ಒಳ್ಳೆ ದಾರಿ ತೋರಿಸ್ತಾರೆ. ಆದ್ರಿಂದ ಬಿ ಗ್ರೇಟ್ಫುಲ್ ಟು ದಿ ಡಿವೈನ್. ಆ ಥರ ನಿಮ್ಗಿಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಲರ್ನ್ ಟು ಲೆಟ್ ಗೋ. ಕೆಲವು ಯಾವುದೇ ಹಳೆ ನೆನಪುಗಳಿರಬಹುದು, ಅದನ್ನೆಲ್ಲ ನೀವು ಆದಷ್ಟು ಮನಸ್ಸಿಂದ ತೆಗೆದುಹಾಕೋಕ್ಕೆ ಟ್ರೈ ಮಾಡಿ. ಆ ಥರ ನಿಮಗೆ ಮೆಸೇಜ್ಗಳಿದೆ. ಮತ್ತೆ ಗೋ ವಿತ್ ದ ಫ್ಲೋ. ಜೀವನ ಹೇಗೆ ಬರುತ್ತೆ ಹಾಗೆ ಸ್ವೀಕರಿಸಿ ಅನ್ನೋದನ್ನ ನಿಮಗೆ ಕಾರ್ಡ್ಸ್ ಇಲ್ಲಿ ಮೆಸೇಜ್ ಕೊಡ್ತಾ ಇದೆ. ಯಾವುದೇ ಹಠ ಮಾಡದೆ ನಂಗೆ ಆ ಹಳೆ ಪರ್ಸನ್ನೇ ಬೇಕು, ಆ ಥರ ನಿಮ್ಮ ಹಠ ಸ್ವಭಾವಗಳನ್ನ ಬಿಟ್ಟು ಮನೆಯವರು ಹೇಳ್ದ ಹಾಗೆ, ದೊಡ್ಡವ್ರು ಹೇಳ್ದ ಹಾಗೆ ನೀವು ಕೇಳ್ತಾ ಹೋದಾಗ ನಿಮ್ಗಿಲ್ಲಿ ಒಂದು ಒಳ್ಳೆ ಲೈಫ್ ಇದೆ. ಆ ಥರ ನಿಮ್ಗಿಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ಆದ್ರಿಂದ ಇಷ್ಟು ಹೇಳಿ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.